ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟದ ಸಂದರ್ಭದಲ್ಲಿ ಸಾಕಷ್ಟು ಪದ ಬಳಕೆ ಇರಬಹುದು ಅಥವಾ ಮಾತಿನ ಶೈಲಿ ಇರಬಹುದು, ಸಾಕಷ್ಟು ಕಟುವಾದ ಮಾತುಗಳು, ವಾಗ್ಯುದ್ಧ ಎಲ್ಲವೂ ಕೂಡ ನಡೆದು ಹೋದವು. ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ವಿಪಕ್ಷದವರು ಅವರು ಕ್ಷಮೆ ಕೇಳಬೇಕು ಅಂತಂದ್ರು. ಕೈ ತೋರಿಸಿ ಮಾತನಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡುವಾಗ ಬಿಕೆ ಹರಿಪ್ರಸಾದ್ ಅವರು ಇನ್ನೇನು ಕಾಲ್ ತೋರಿಸಿ ಮಾತಾಡಬೇಕಾ ಅಂತ ಹೇಳಿದ್ರು ಅನ್ನುವಂಥದ್ದು. ಇದರಿಂದ ಅದು ಪರಿಷತ್ನ ಘನತೆಗೆ ಸರಿಯಾದ ಶಬ್ದ ಅಲ್ಲ, ಆ ರೀತಿಯಾಗಿ ಮಾತನಾಡಬಾರದು, ಹಾಗಾಗಿ ಕ್ಷಮೆ ಕೇಳಬೇಕು ಅವರು ಅಂತ ವಿಪಕ್ಷಗಳು ಪಟ್ಟು ಹಿಡಿದವು. ಆ ಸಂದರ್ಭದಲ್ಲಿ ಸಭಾಪತಿಗಳು ಹರಿಪ್ರಸಾದ್ ಅವರಿಗೆ ಕಿವಿ ಮಾತು ಹೇಳಿದ್ರು. ಹರಿಪ್ರಸಾದ್ ಅವರೇ, ನೀವು ಅನುಭವಿಗಳು, ಸ್ನೇಹಿತರಾಗಿದ್ದೀರಿ, ಹೃದಯದಿಂದ 4 ಮಾತಾಡಿದ್ರೆ ಖುಷಿ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ರು. ದೊಡ್ಡ ಮನಸ್ಸು ಮಾಡಿ ಸದನಕ್ಕೆ ಸಮಾಧಾನ ಮಾಡಿ ಅಂತ ಸಭಾಪತಿಗಳು ಹೇಳಿದ್ರು. ಬಳಿಕ ಮಾತಿನಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಹರಿಪ್ರಸಾದ್. ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿರೋದ್ರಿಂದ ಬಿಕೆ ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದಿದೆ, ಬಿಜೆಪಿ ಪಟ್ಟು ಹಿಡಿದಿದೆ. ಈ ಸಂದರ್ಭದಲ್ಲಿ ಕಲಾಪವನ್ನ ಮುಂದೂಡಲಾಯಿತು. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದನದಿಂದ ಹೊರ ನಡೆದರು. ಬಿಕೆ ಹರಿಪ್ರಸಾದ್ ಕ್ಷಮೆ ಕೇಳಿದಷ್ಟೇ ಸಾಲದು, ಅಮಾನತು ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ರಾಜ್ಯಪಾಲರಿಗೆ ಅವಮಾನಕರ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಅವರನ್ನು ಅಮಾನತು ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪವನ್ನ ಸಭಾಪತಿಗಳು ಮುಂದೂಡಿದ್ದಾರೆ. ಒಂದು ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಬಹಳಷ್ಟು ಅನುಭವಿಗಳು, ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ ನಾವು ಉಂಟು. ಸದನದಲ್ಲಿ ಇದನ್ನು ರೆಕಾರ್ಡ್ಗೆ ಹೋಗಲು ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನ್ ಹೇಳಿದ್ರೆ ಆ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ. ಯಾರಿಗಾದ್ರೂ ನೋವು ಬೇಡ, ವಿಷಾದ ವ್ಯಕ್ತಪಡಿಸೋ ಅಂತ ಹೇಳಿ. ಅದೇ ಯಾರಿಗಾದ್ರೂ ನೋವಾಗಿದ್ರೆ, ಇಲ್ಲಾಂದ್ರೆ ಅದು ಬೇರೆ ಬೇರೆ ನೋವಾದಲ್ಲೇ ಕೊಟ್ಟಾರ ಅವರು, ನೋವಾದಲ್ಲೇ ಕೊಟ್ಟಾರ. ಲೆಟರ್ ಕೊಡ್ಬೇಕಾದ್ರೆ ಸರ್ ನೋಡಿ ಸಭಾಧ್ಯಕ್ಷರೇ, ಈಗ ನಾನು ಯಾವತ್ತೂ ನಾನು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ತರ ಪದಗಳನ್ನ ಉಪಯೋಗಿಸೋದಿಲ್ಲ. ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡೋ ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ಅಲ್ಲಲ್ಲ, ಅವರು ನಿರ್ಬಂಧ ಹಾಕ್ಲಿಲ್ಲ. ಮತ್ತೆ ಸಹಜವಾದ ಭಾಷೆನಲ್ಲಿ ಮಾತಾಡಿದ್ದೀನಿ. ಮತ್ತೆ ನಾ ತಿರುಗಿ ಅದಕ್ಕೆ ಚರ್ಚೆ ಬೇಕಾಗಿಲ್ಲ. ಅಲ್ಲ, ಚರ್ಚೆ ಬೇಡ. ಹೇಳ್ತೀನಿ, ನಾನು ಚರ್ಚೆಗೆ ಹೋಗಿಲ್ಲ. ಒಂದ್ ನಿಮಿಷ ರೀ, ನಾನು ಚರ್ಚೆಗೆ ಹೋಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸದನಕ್ಕೆ ಇಷ್ಟ ಹೇಳಿ. ನಾನೇನು ಹೇಳಿಲ್ಲ ನಿಮಗೆ. ನೀವು ದೊಡ್ಡ ಮನಸ್ಸು ಮಾಡಿ ಹೃದಯ ವಿಶಾಲತೆಯಿಂದ ಹೇಳಿರ್ತೀನಿ ನಾನು. ಇದು ಚಿಂತಕರ ಚಾವಡಿ, ಹಿರಿಯರ ಸಭೆ, ಒಳ್ಳೆ ಎಲ್ಲ ಕೂತ್ಕೊಂಡು ಮಾತಾಡ್ದಂಗೆ ಇಲ್ಲಿ ಮಾತಾಡಿದ್ರೆ ನಾವು ಎಲ್ಲ ಒಂದ್ ಕಡೆ ಸುಮಾರು ವರ್ಷ, ನಾನು 4 ವರ್ಷ ಸುಮ್ಮನೆ ಕೂತಿದ್ದೀನಿ. ಇವ್ರ ಪಕ್ಷದವ್ರು ಒಬ್ರು ಮಂತ್ರಿಗೆ ಏನೋ ನಿಮಿಷ ಸಭಾಪತಿಗಳೇ, ಒಬ್ರು ಇದೇ ಜಾಗದಲ್ಲಿ ನಿಂತ್ಕೊಂಡು ಏನ್ ಪದ ಉಪಯೋಗಿಸ ನಾವೇನು ಈಗ ಅದು ಬೇರೆ ವಿಷಯ. ಈ ಬಂದದ್ದು ಇಷ್ಟ ಆಯ್ತು, ನೀವು ವಿಷಾದವನ್ನು ವ್ಯಕ್ತಪಡಿಸಿರಿ. ಮುಂದೆ ಈಗ ಆಗದಂತೆ ದಯಮಾಡಿ ನಾನು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಈ ಸದನ ಗೌರವಿತವಾದಂತ ಮನೆ, ಯಾರು ಈ ತರದ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಯಾರು ಮಾತಾಡಬೇಡಿ. ನಿಮ್ ಬಹಳ ಕಳಕಳಿ ವಿನಂತಿ ಮಾಡ್ಕೋತೀನಿ. ಹಿಸ್ಟ್ರಿ ಒಳಗೆ ಬಂದಂತದ್ದು ಇಡೀ ದೇಶದಲ್ಲಿ ಮಾದರಿಯಾದಂತ ಈ ಸದನ, ಅದನ್ನ ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಹೇಳಿ ಸದನವನ್ನು ನಾಳೆ 11 ಗಂಟೆ ಮುಂದೆ ಹೋಗ್ತೀವಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತು, ಬಿಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಅವ್ರನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಒಂದ್ಸಾರಿ ಗ್ಲಾನ್ಸ್ ಕೊಡೋದಾದ್ರೆ, ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಿಂದ ಈವರೆಗೆ ಏನೆಲ್ಲ ಆಯ್ತು, ಹರಿಪ್ರಸಾದ್ ಅವರ ರಿಯಾಕ್ಷನ್ಸ್ ಹೇಗೆಲ್ಲ ಇತ್ತು, ಡೀಟೇಲ್ಸ್ ಕೊಡೋದಾದ್ರೆ. ಶ್ರೀಲಕ್ಷ್ಮಿ, ಏನು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಏನು ವಂದನಾ ನಿರ್ಣಯದ ವಿಚಾರಕ್ಕೆ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಮತ್ತೆ ವಿರೋಧ ಪಕ್ಷದ ಸದಸ್ಯರ ನಡುವೆ ಒಂದಷ್ಟು ವಾಗ್ವಾದ ಜೋರಾಗಿ ನಡೀತಾ ಇತ್ತು. ಕಾರಣ ಏನಂತಂದ ಹೇಳಿದ್ರೆ, ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಪಡಿಬೇಕು ಅನ್ನೋಂತ ಈ ವಿಚಾರದಲ್ಲಿ ಬಿಜೆಪಿ ಸದಸ್ಯರು ಮತ್ತೆ ಜೆಡಿಎಸ್ ಸದಸ್ಯರು ಎಲ್ಲರೂ ಕೂಡ ಪಟ್ಟನ್ನ ಹಿಡಿದಿದ್ರು. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಗೌರವ ತೋರಿದ್ದಾರೆ, ಹಾಗಾಗಿ
ರಾಜ್ಯಪಾಲರ ನಡೆ ಸರಿ ಇಲ್ಲ ಅನ್ನುವಂತ ವಿಚಾರಕ್ಕೆ ಆಡಳಿತ ಪಕ್ಷದ ಸದಸ್ಯರು ಮಾತಾಡುವಂತ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಒಂದಷ್ಟು ಮಾತುಗಳನ್ನ ಲಫಂಗ ಅನ್ನುವಂಥದ್ದಾಗಿರ್ಬೋದು ಅಥವಾ ತಲೆಡಿಕೆ ಅನ್ನುವಂಥದ್ದಾಗಿರ್ಬೋದು ಈ ರೀತಿಯ ಪದಗಳನ್ನ ಬಳಸಿದ್ದಾರೆ. ಈ ಪದಗಳ ವಿರುದ್ಧ ಇವತ್ತು ಬಿಜೆಪಿಯ ಸದಸ್ಯರೆಲ್ಲರೂ ಕೂಡ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಒಂದಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಯಾಕೆ ಅಂತಂದ ಹೇಳಿದ್ರೆ ಕಳೆದ ಮೊನ್ನೆ 23ನೇ ತಾರೀಕುವಾಗಿ ನಡೆದಂತ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಮೊನ್ನೆಯಿಂದನೂ ಕೂಡ ಈ ರೀತಿಯ ಜಟಾಪಟಿ ನಡೀತು. ನಿನ್ನೆ ದಿನವಿಡೀ ಪೂರ್ತಿ ಆಡಳಿತ ಪಕ್ಷದ ಲೋಪವನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷದ ನಾಯಕರು ಮಾಡಿರುವಂತಹ ರೂಲ್ ಬುಕ್ ಅನ್ನ ಹರಿದಾಕಿರುವಂತಹ ವಿಚಾರವನ್ನ ಹಿಡಿದು ಆ ಕಾಂಗ್ರೆಸ್ನ ಸದಸ್ಯರೆಲ್ಲರೂ ಕೂಡ ಬಾವಿಗಿಳಿದ ಒಂದಷ್ಟು ಘೋಷಣೆಗಳನ್ನ ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ಒಟ್ಟಾರೆಯಾಗಿ ನಿನ್ನೆನೂ ಕೂಡ ದಿನಪೂರ್ತಿ ಕಲಾಪ ಬಲಿಯಾಗಿತ್ತು. ಇವತ್ತು ಕೂಡ ದಿನ ಬೆಳಗ್ಗೆ ಆದ್ರೆ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಒಂದಷ್ಟು ಸಮಾಧಾನವನ್ನ ಹೊರಹಾಕಿರುವಂತಹ ಸಂದರ್ಭದಲ್ಲಿ ಡಿಎಸ್ ಅರುಣ್ ವಿಧಾನ ಪರಿಷತ್ನ ಸದಸ್ಯರಾದಂತಹ ಡಿಎಸ್ ಅರುಣ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರೇ ಇದಕ್ಕೆ ಮೂಲ ಕಾರಣ. ಅವರು ರಾಜ್ಯಪಾಲರಿಗೆ ಅವರ ಅಡ್ಡಿಪಡಿಸಿದಂತಹ ವಿಚಾರ, ಅವರು ನಡೆದುಕೊಂಡಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಬಿಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ಕೈ ತೋರಿಸೋ ಬದಲಿಗೆ ಕಾಲ್ ತೋರ್ಸೋಕ್ಕಾಗುತ್ತಾ ಅನ್ನುವಂತಹ ವಿಚಾರವನ್ನ ಮಾತನಾಡಿದ್ರು ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಬಿಜೆಪಿ ನಾಯಕರೆಲ್ಲರೂ ಕೂಡ ಸಭಾಪತಿ ಹೊರಟ್ಟಿ ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ಅಮಾನತನ್ನ ಮಾಡಬೇಕು ಅನ್ನೋ ಒತ್ತಾಯಗಳನ್ನು ಕೂಡ ಮಾಡಿದ್ರು. ಅದಾಗಿ ಸದನ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು ಅನ್ನುವಂತಹ ಸೂಚನೆಯನ್ನ ಪೀಠವು ಕೂಡ ನೇರವಾಗಿ ಹೇಳಿತ್ತು. ಪೀಠವನ್ನ ಹೇಳಿದಂತ ಸಂದರ್ಭದಲ್ಲಿ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅನ್ನುವಂತ ಮಾತುಗಳನ್ನ ಆಡುತ್ತಾ ಮುಂದುವರೆದು ಬಿಜೆಪಿ ವಿರೋಧ ಪಕ್ಷದ ನಾಯಕರ ಮೇಲೆ ಒಂದಷ್ಟು ವಾಗ್ದಾಳಿಗಳನ್ನು ನಡೆಸಲಿಕ್ಕೆ ಬಿಕೆ ಹರಿಪ್ರಸಾದ್ ಅವರು ಮುಂದಾದ್ರು. ಆದ್ರೆ ಬಿಜೆಪಿಯ ಸದಸ್ಯರು ಯಾವುದೇ ಕಾರಣಕ್ಕೂ ಕೂಡ ಇದು ತೇಜೋವಧಿ ಆಗಿದೆ, ಹಾಗಾಗಿ ಅವರನ್ನ ಅಮಾನತು ಮಾಡಲೇಬೇಕು ಅನ್ನೋ ಪಟ್ಟನ್ನ ಹಿಡಿದ್ರು. ಯಾವಾಗ ಸದನ ಸಂಘರ್ಷಕ್ಕೆ ತೀರುತ್ತೋ ಅಂದ್ರೆ ಗದ್ದಲ ಜೋರಾಯ್ತು, ಆಗ ಸದನವನ್ನ ಮುಂದೂಡಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರದಿಂದನೇ ಹೊರ ನಡೆದ್ರು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟದ ಸಂದರ್ಭದಲ್ಲಿ ಸಾಕಷ್ಟು ಪದ ಬಳಕೆ ಇರಬಹುದು ಅಥವಾ ಮಾತಿನ ಶೈಲಿ ಇರಬಹುದು, ಸಾಕಷ್ಟು ಕಟುವಾದ ಮಾತುಗಳು, ವಾಗ್ಯುದ್ಧ ಎಲ್ಲವೂ ಕೂಡ ನಡೆದು ಹೋದವು. ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ವಿಪಕ್ಷದವರು ಅವರು ಕ್ಷಮೆ ಕೇಳಬೇಕು ಅಂತಂದ್ರು. ಕೈ ತೋರಿಸಿ ಮಾತನಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡುವಾಗ ಬಿಕೆ ಹರಿಪ್ರಸಾದ್ ಅವರು ಇನ್ನೇನು ಕಾಲ್ ತೋರಿಸಿ ಮಾತಾಡ್ಬೇಕಾ ಅಂತ ಹೇಳಿದ್ರು ಅನ್ನುವಂಥದ್ದು. ಇದರಿಂದ ಅದು ಪರಿಷತ್ನ ಘನತೆಗೆ ಸರಿಯಾದ ಶಬ್ದ ಅಲ್ಲ, ಆ ರೀತಿಯಾಗಿ ಮಾತನಾಡಬಾರದು, ಹಾಗಾಗಿ ಕ್ಷಮೆ ಕೇಳಬೇಕು ಅವರು ಅಂತ ವಿಪಕ್ಷಗಳು ಪಟ್ಟು ಹಿಡಿದವು. ಆ ಸಂದರ್ಭದಲ್ಲಿ ಸಭಾಪತಿಗಳು ಹರಿಪ್ರಸಾದ್ ಅವರಿಗೆ ಕಿವಿ ಮಾತು ಹೇಳಿದ್ರು. ಹರಿಪ್ರಸಾದ್ ಅವರೇ, ನೀವು ಅನುಭವಿಗಳು, ಸ್ನೇಹಿತರಾಗಿದ್ದೀರಿ, ಹೃದಯದಿಂದ 4 ಮಾತಾಡಿದ್ರೆ ಖುಷಿ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ರು. ದೊಡ್ಡ ಮನಸ್ಸು ಮಾಡಿ ಸದನಕ್ಕೆ ಸಮಾಧಾನ ಮಾಡಿ ಅಂತ ಸಭಾಪತಿಗಳು ಹೇಳಿದ್ರು. ಬಳಿಕ ಮಾತಿನಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಹರಿಪ್ರಸಾದ್. ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿರೋದ್ರಿಂದ ಬಿಕೆ ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದಿದೆ, ಬಿಜೆಪಿ ಪಟ್ಟು ಹಿಡಿದಿದೆ. ಈ ಸಂದರ್ಭದಲ್ಲಿ ಕಲಾಪವನ್ನ ಮುಂದೂಡಲಾಯಿತು. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದನದಿಂದ ಹೊರ ನಡೆಸಿದರು. ಬಿಕೆ ಹರಿಪ್ರಸಾದ್ ಕ್ಷಮೆ ಕೇಳಿದಷ್ಟೇ ಸಾಲದು, ಅಮಾನತು ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ರಾಜ್ಯಪಾಲರಿಗೆ ಅವಮಾನಕರ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಅವರನ್ನು ಅಮಾನತು ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪವನ್ನ ಸಭಾಪತಿಗಳು ಮುಂದೂಡಿದ್ದಾರೆ. ಒಂದು ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಬಹಳಷ್ಟು ಅನುಭವಿಗಳು, ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ ನಾವು ಉಂಟು. ಸದನದಲ್ಲಿ ಇದನ್ನು ರೆಕಾರ್ಡ್ಗೆ ಹೋಗಲು ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನ್ ಹೇಳಿದ್ರೆ ಆ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ. ಯಾರಿಗಾದ್ರೂ ನೋವು ಬೇಡ, ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ. ಅದೇ ಯಾರಿಗಾದ್ರೂ ನೋವಾಗಿದ್ರೆ, ಇಲ್ಲಾಂದ್ರೆ ಅದು ಬೇರೆ ಬೇರೆ ನೋವಾದಲ್ಲೇ ಕೊಟ್ಟಾರ ಅವರು, ನೋವಾದಲ್ಲೇ ಕೊಟ್ಟಾರ. ಲೆಟರ್ ಕೊಡ್ಬೇಕಾದ್ರೆ ಸರ್ ನೋಡಿ ಸಭಾಧ್ಯಕ್ಷರೇ, ಈಗ ನಾನು ಯಾವತ್ತೂ ನಾನು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ತರ ಪದಗಳನ್ನ ಉಪಯೋಗಿಸೋದಿಲ್ಲ. ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡುವಾಗ ನಾನು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ಅಲ್ಲಲ್ಲ, ಅವರು ನಿರ್ಬಂಧ ಹಾಕ್ಲಿಲ್ಲ. ಮತ್ತೆ ಸಹಜವಾದ ಭಾಷೆನಲ್ಲಿ ಮಾತಾಡಿದ್ದೀನಿ. ಮತ್ತೆ ನಾ ತಿರ್ಗಿ ಅದಕ್ಕೆ ಚರ್ಚೆ ಬೇಕಾಗಿಲ್ಲ.
ಅಲ್ಲ ಬೇಡ, ಚರ್ಚೆ ಬೇಡ, ಚರ್ಚೆ ಬೇಡ, ಚರ್ಚೆ ತಲೆ ಒಂದ್ ನಿಮಿಷ ನಾ ಹೇಳ್ತೀನಿ. ನಾನು ಚರ್ಚೆಗೆ ಹೋಗಿಲ್ಲ, ಅಂತಾರಲ್ಲ ಇವ್ರಿಗೆ ಯೋಗ್ಯತೆ ಇದೆ. ಒಂದ್ ನಿಮಿಷ ರೀ, ನಾನು ಚರ್ಚೆಗೆ ಹೋಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸದನಕ್ಕೆ ಇಷ್ಟ ಹೇಳಿ. ನಾನೇನು ಹೇಳಿಲ್ಲ ನಿಮಗೆ. ನೀವು ದೊಡ್ಡ ಮನಸ್ಸು ಮಾಡಿ ಹೃದಯ ವಿಶಾಲತೆಯಿಂದ ಹೇಳಿರ್ತೀನಿ. ಇದು ಚಿಂತಕರ ಚಾವಡಿ, ಹಿರಿಯರ ಸಭೆ, ಒಳ್ಳೆ ಎಲ್ಲ ಕೂತ್ಕೊಂಡು ಮಾತಾಡ್ದಂಗೆ ಇಲ್ಲಿ ಮಾತಾಡಿದ್ರೆ ನಾವು ಎಲ್ಲ ಒಂದ್ ಕಡೆ ಸುಮಾರು ವರ್ಷ, ನಾನು 4 ವರ್ಷ ಸುಮ್ಮನೆ ಕೂತಿದ್ದೀನಿ. ಇವ್ರ ಪಕ್ಷದವ್ರು ಬೇಡ ರೀ, ಒಬ್ರು ಮಂತ್ರಿ ನೋಡಿ ಇವರೇ ಸಭಾಪತಿಗಳೇ, ಪಾಟೀಲ್ ರೇ, ಒಬ್ರು ನಾವೇನ್ ಮಾತಾಡಿದ್ರೆ ನೀವು ತೀರ್ಮಾನ ಮಾಡಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಏನ್ ಪದ ಉಪಯೋಗಿಸ ನಾವೇನ್ ಅಲ್ಲ. ಈಗ ಅದು ಬೇರೆ ವಿಷಯ. ಈ ಬಂದದ್ದು ಇಷ್ಟ ಆಯ್ತು, ನೀವು ವಿಷಾದವನ್ನು ವ್ಯಕ್ತಪಡಿಸಿರಿ. ಮುಂದೆ ಈಗ ಆಗದಂತೆ ದಯಮಾಡಿ ನಾನು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಈ ಸದನ ಗೌರವಯುತವಾದಂತ ಮನೆ, ಯಾರು ಈ ತರದ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಯಾರು ಮಾತಾಡಬೇಡಿ. ನಿಮ್ ಬಹಳ ಕಳಕಳಿ ವಿನಂತಿ ಮಾಡ್ಕೋತೀನಿ. ಹಿಸ್ಟ್ರಿ ಒಳಗೆ ಬಂದಂತದ್ದು ಇಡೀ ದೇಶದಲ್ಲಿ ಮಾದರಿ ಆದಂತಹ ಈ ಸದನ, ಅದನ್ನ ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಹೇಳಿ ಸದನವನ್ನ ನಾಳೆ 11 ಗಂಟೆ ಮುಂದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತು, ಬಿಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಅವ್ರನ್ನ ಅಮಾನತು ಮಾಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಒಂದ್ಸಾರಿ ಗ್ಲಾನ್ಸ್ ಕೊಡೋದಾದ್ರೆ, ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಿಂದ ಈವರೆಗೆ ಏನೆಲ್ಲ ಆಯ್ತು, ಹರಿಪ್ರಸಾದ್ ಅವರ ರಿಯಾಕ್ಷನ್ಸ್ ಹೇಗೆಲ್ಲ ಇತ್ತು, ಡೀಟೇಲ್ಸ್ ಕೊಡೋದಾದ್ರೆ. ಶ್ರೀಲಕ್ಷ್ಮಿ, ಏನು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಏನು ವಂದನಾ ನಿರ್ಣಯದ ವಿಚಾರಕ್ಕೆ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಮತ್ತೆ ವಿರೋಧ ಪಕ್ಷದ ಸದಸ್ಯರ ನಡುವೆ ಒಂದಷ್ಟು ವಾಗ್ವಾದ ಜೋರಾಗಿ ನಡೀತಾ ಇತ್ತು. ಕಾರಣ ಏನಂತಂದ ಹೇಳಿದ್ರೆ, RB ತಿಮ್ಮಾಪುರ್ ಅವರ ರಾಜೀನಾಮೆ ಪಡಿಬೇಕು ಅನ್ನೋಂತ ಈ ವಿಚಾರದಲ್ಲಿ ಬಿಜೆಪಿ ಸದಸ್ಯರು ಮತ್ತೆ ಜೆಡಿಎಸ್ ಸದಸ್ಯರು ಎಲ್ಲರೂ ಕೂಡ ಪಟ್ಟನ್ನ ಹಿಡಿದಿದ್ರು. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಗೌರವ ತೋರಿದ್ದಾರೆ, ಹಾಗಾಗಿ ರಾಜ್ಯಪಾಲರ ನಡೆ ಸರಿ ಇಲ್ಲ ಅನ್ನುವಂತ ವಿಚಾರಕ್ಕೆ ಆಡಳಿತ ಪಕ್ಷದ ಸದಸ್ಯರು ಮಾತನಾಡುವಂತ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಒಂದಷ್ಟು ಮಾತುಗಳನ್ನ ಲಫಂಗ ಅನ್ನುವಂಥದ್ದಾಗಿರ್ಬೋದು ಅಥವಾ ತಲೆಡಿಕೆ ಅನ್ನುವಂಥದ್ದಾಗಿರ್ಬೋದು, ಈ ರೀತಿಯ ಪದಗಳನ್ನ ಬಳಸಿದ್ದಾರೆ. ಈ ಪದಗಳ ವಿರುದ್ಧ ಇವತ್ತು ಬಿಜೆಪಿಯ ಸದಸ್ಯರೆಲ್ಲರೂ ಕೂಡ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಒಂದಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಯಾಕೆ ಅಂತಂದ ಹೇಳಿದ್ರೆ, ಕಳೆದ ಮೊನ್ನೆ 23ನೇ ತಾರೀಕು ನಡೆದಂತ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಮೊನ್ನೆಯಿಂದನೂ ಕೂಡ ಈ ರೀತಿಯ ಜಟಾಪಟಿ ನಡೀತು. ನಿನ್ನೆ ದಿನವಿಡೀ ಪೂರ್ತಿ ಆಡಳಿತ ಪಕ್ಷದ ಲೋಪವನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷದ ನಾಯಕರು ಮಾಡಿರುವಂತಹ ರೂಲ್ ಬುಕ್ ಅನ್ನು ಹರಿದಾಕಿರುವಂತಹ ವಿಚಾರವನ್ನ ಹಿಡಿದು ಆ ಕಾಂಗ್ರೆಸ್ನ ಸದಸ್ಯರೆಲ್ಲರೂ ಕೂಡ ಬಾವಿಗಿಳಿದು ಒಂದಷ್ಟು ಗೋಷ್ಠಿಗಳನ್ನ ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ಒಟ್ಟಾರೆಯಾಗಿ ನಿನ್ನೆನೂ ಕೂಡ ದಿನಪೂರ್ತಿ ಕಲಾಪ ಬಲಿಯಾಗಿತ್ತು. ಇವತ್ತು ಕೂಡ ದಿನ ಬೆಳಗಾದ್ರೆ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿರುವಂತ ಸಂದರ್ಭದಲ್ಲಿ ಡಿಎಸ್ ಅರುಣ್, ವಿಧಾನ ಪರಿಷತ್ನ ಸದಸ್ಯರಾದಂತಹ ಡಿಎಸ್ ಅರುಣ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರೇ ಇದಕ್ಕೆ ಮೂಲ ಕಾರಣ, ಅವರು ರಾಜ್ಯಪಾಲರಿಗೆ ಅವರ ಅಡ್ಡಿಪಡಿಸಿದಂತಹ ವಿಚಾರ, ಅವರು ನಡೆದುಕೊಂಡಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಕೂಡ ಬಿಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ಕೈ ತೋರಿಸುವ ಬದಲಾಗಿ ಕಾಲ್ ತೋರ್ಸೋಕಾಗುತ್ತಾ ಅನ್ನುವಂತ ವಿಚಾರವನ್ನ ಮಾತನಾಡಿದ್ರು ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಬಿಜೆಪಿ ನಾಯಕರೆಲ್ಲರೂ ಕೂಡ ಸಭಾಪತಿ ಹೊರಟ್ಟಿಯವರಿಗೆ ಮನವಿ ಪತ್ರವನ್ನ ಕೊಟ್ಟು ಅಮಾನತನ್ನ ಮಾಡಬೇಕು ಅನ್ನೋ ಒತ್ತಾಯಗಳನ್ನು ಕೂಡ ಮಾಡಿದ್ರು. ಅದಾಗಿ ಸದನ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು ಅನ್ನುವಂತ ಸೂಚನೆಯನ್ನ ಪೀಠವು ಕೂಡ ನೇರವಾಗಿ ಹೇಳಿತ್ತು. ಪೀಠವನ್ನ ಹೇಳಿದಂತ ಸಂದರ್ಭದಲ್ಲಿ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅನ್ನುವಂತ ಮಾತುಗಳನ್ನ ಆಡುತ್ತಾ ಮುಂದುವರೆದು ಬಿಜೆಪಿ ವಿರೋಧ ಪಕ್ಷದ ನಾಯಕರ ಮೇಲೆ ಒಂದಷ್ಟು ವಾಗ್ದಾಳಿಗಳನ್ನು ನಡೆಸಲಿಕ್ಕೆ ಬಿಕೆ ಹರಿಪ್ರಸಾದ್ ಅವರು ಮುಂದಾದ್ರು. ಆದ್ರೆ ಬಿಜೆಪಿಯ ಸದಸ್ಯರು ಯಾವುದೇ ಕಾರಣಕ್ಕೂ ಕೂಡ ಇದು ತೇಜೋವಧಿ ಆಗಿದೆ, ಹಾಗಾಗಿ ಅವರನ್ನ ಅಮಾನತು ಮಾಡಲೇಬೇಕು ಅನ್ನೋ ಪಟ್ಟನ್ನ ಹಿಡಿದ್ರು. ಯಾವಾಗ ಸದನ ಸಂಘರ್ಷಕ್ಕೆ ತೀರುತ್ತೋ ಅಂದ್ರೆ ಗದ್ದಲ ಜೋರಾಯ್ತು, ಆಗ ಸದನವನ್ನ ಮುಂದೂಡಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರದಿಂದನೇ ಹೊರ ನಡೆದ್ರು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.